ಜೀವನದ ಹಾದಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಅದೆಷ್ಟೋ ಜನ ಏನೇನೋ ಕಾಯಕ ಮಾಡ್ತಾರೆ. ಯಾರ ಮುಂದೆಯೂ ಕೈಯೊಡ್ಡದೆ ಬದುಕೋದೆ ಇವರ ನಿತ್ಯ ಕಾಯಕ. ಅಂತಹ ಶ್ರಮ ಜೀವಿಗಳು ನಿಮ್ಮ ನಡುವೆಯೇ ಇರ್ತಾರೆ. ಅವರ ಬದುಕಿನ ಬಂಡಿಯ ಅನಾವರಣ ಈ ಸ್ಟೋರಿಯಲ್ಲಿದೆ. ಕಾರ್ಮಿಕರ ಕಲ್ಯಾಣಕ್ಕೆ ಬದ್ಧವಾದ ಸರ್ಕಾರ. ಸಚಿವ ಸಂತೋಷ್ ಲಾಡ್ ಸಾರಥ್ಯದಲ್ಲಿ ದಿಟ್ಟ ಹೆಜ್ಜೆ. ಕುಂಬಾರಿಕೆ, ಕಂಬಾರಿಕೆ, ಅಗಸರು, ಕ್ಷೌರಿಕರು, ನೇಕಾರರು, ಅಕ್ಕಸಾಲಿಗರು, ದಿನಗೂಲಿ ಕೆಲಸಗಾರರು, ಮನೆಗೆಲಸದವರು, ಕಟ್ಟಡ ಕಾರ್ಮಿಕರು, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರ್ಸ್ ಹೀಗೆ ಹಲವಾರು ಉದ್ಯೋಗಿಗಳಿದ್ದಾರೆ. ಇವರ ಬದುಕು ನಿತ್ಯ ದುಡಿದೇ ತಿನ್ನುವ ಪರಿಸ್ಥಿತಿಯಂತಿರುತ್ತೆ. ಇವರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗಲೆಂದೇ ಸರ್ಕಾರ ಇದೀಗ ದಿಟ್ಟ ಹೆಜ್ಜೆ ಇಟ್ಟಿದೆ. ಹೌದು, ಸರ್ಕಾರಿ ನೌಕರರು ಅಥವಾ ಖಾಸಗಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಅವರದ್ದೇ ಆದ ಭದ್ರತೆ ಇರುತ್ತೆ. ಆದ್ರೆ ಇವರಿಗೆ ಯಾವ ಭದ್ರತೆಗಳು ಇರಲ್ಲ. ಇದನ್ನು ಮನಗಂಡ ಈಗಿನ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕೆ ಪಣ ತೊಟ್ಟಿದೆ. ಕಾರ್ಮಿಕ ಕಾರ್ಡ್ ಮೂಲಕ ಭದ್ರತೆ ಒದಗಿಸಲು ಮುಂದೆ ಬಂದಿದೆ. ಸಂಘಟಿತ ವಲಯದ ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿವೆ. ಇದೀಗ ಅಸಂಘಟಿತ ವಲಯದವರಿಗೂ ಈ ಸೌಲಭ್ಯ ಕಲ್ಪಿಸಬೇಕೆಂಬುದು ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯಾಗಿದೆ. ಮೂಧೋಳದಲ್ಲಿ ಯೋಜನೆ ಅನುಷ್ಠಾನದ ಅಭಿಯಾನ. ಗ್ರೌಂಡ್ ರಿಪೋರ್ಟ್ ಮಾಡಿದ ರನ್ ಟಿವಿ. ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ, ವೈದ್ಯಕೀಯ ಸೌಲಭ್ಯ, ಮಕ್ಕಳಿಗೆ ಸ್ಕಾಲರ್ಶಿಪ್, ಹೆರಿಗೆ ಸೌಲಭ್ಯ, ವಿಮಾ ಸೌಲಭ್ಯ, ಆಸ್ಪತ್ರೆ ವೆಚ್ಚ, ಮದುವೆಗೆ ಸಹಾಯ ಧನ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನ ಕಲ್ಪಿಸಿದೆ. 18 ರಿಂದ 60 ವರ್ಷದೊಳಗಿನ ಕಾರ್ಮಿಕರು ಈ ಸೌಲಭ್ಯವನ್ನ ಪಡೆಯಲು ಅರ್ಹರಾಗಿರ್ತಾರೆ. ರನ್ ಟಿವಿ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಜೊತೆಗೆ ಕಾರ್ಮಿಕ ಕಾರ್ಡ್ ಅಭಿಯಾನವನ್ನು ನಡೆಸಿತು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show. ಎಷ್ಟರ ಮಟ್ಟಿಗೆ ಕಾರ್ಮಿಕ ಕಾರ್ಡ್ ಅನುಷ್ಠಾನಗೊಂಡಿದೆ, ಯಾರಿಗೆ ತಲುಪಿಲ್ಲ, ಸೌಲಭ್ಯಗಳೇನು ಎಂಬುದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿದ್ವಿ. ಜೊತೆಗೆ ಯೋಜನೆಯ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿಕೊಡುವ ಪ್ರಯತ್ನ ನಡೆಯಿತು. ಈ ವೇಳೆ ಫಲಾನುಭವಿಗಳು ಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ, ತಲುಪದೇ ಇರುವವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರು. ಈಗ ನಿಮ್ಗೆ ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳು ಸಿಕ್ಕಾವನ್ರಿ ಈ ನೇಕಾರಿಕೆ ಮಾಡೋದು? ನಮಗೆ ಕರೆಂಟ್ ಒಂದ ಫ್ರೀ ಸಿಕ್ಕೈತಿ ನೋಡ್ರಿ, ಉಳಿದ ಏನು ಸಹಾಯ ಆಗಿಲ್ಲ. ಕಾರ್ಮಿಕ ಇಲಾಖೆ ಒಳಗೆ ಕಾರ್ಡನ್ನ ನೋಂದಣಿ ಮಾಡ್ಕೊಂಡ್ರೆ ಆ ಯೋಜನೆಗಳು ಸಿಗ್ತಾವ. ಮಾಡ್ಕೊಂಡ್ರೆ ಕಾರ್ಡ್ ಮಾಡ್ಕೊಂಡ್ರೆ ಅದ್ರ ಲಾಭ ತಗೊಂಡ್ರೆ. ಈ ಯೋಜನೆಯ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ? ನಮಗೆ ಒಳ್ಳೇದು ಅನಿಸ್ತದೆ, ಮತ್ತೆ ಮಾಡ್ರೆ ಒಳ್ಳೇದ್ರಿ. ಇದುವರೆಗೆ ಏನು ಇದ್ದಿದ್ದಿಲ್ರಿ, ಈಗ ಮಾಡಿ ಕೊಟ್ರೆ ಒಳ್ಳೇದು ಸರ್. ಕಾರ್ಡ್ ರೂಪ ತಂದದಕ್ಕೆ ಸಂತೋಷ್ ಲಾಡ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇದನ್ನ ಕಾರ್ಯರೂಪಕ್ಕೆ ತರಬೇಕ್ರಿ. ಮತ್ತು ಫಲಾನುಭವಿಗಳಿಗೆ ಏನು ನಾವು ಕ್ಷೌರಿಕ ವೃತ್ತಿ ಮಾಡ್ತಿರ್ತೀವಲ್ರಿ, ಅಂಥವ್ರಿಗೆ ಸಿಗುವಂಗ ಅವ್ರು ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವ್ರಿ. ಇಲ್ಲ, ನಾನು ಮುಂಚೆ ಕೇಳಿದ್ದೆ ಈ ಶ್ರಮ ಕಾರ್ಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದ್ರ ಬೆನಿಫಿಟ್ ಏನೇನಿದಾವೆ ಅಂತ ಗೊತ್ತಿರಲಿಲ್ಲ. ಈಗ ನೀವು ಹೇಳಿದ ಮೇಲೆ ಗೊತ್ತಾಯಿತು. ಸಾಧ್ಯದಷ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ ನಾನು ಇದನ್ನು ಮಾಡ್ಕೊಳ್ಳೋದು. ಇಲ್ಲ, ಖಂಡಿತ ನಂಗೆ ಬಹಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಾದರೂ ಈ ಹೆಣ್ಮಕ್ಳಿಗೆಲ್ಲ ಅವಕಾಶಗಳು ಸಿಗ್ತಾವೆ ಅನ್ನೋದು ಬಹಳ ಖುಷಿ ಆಯಿತು. ಹೀಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇದುವರೆಗೂ ಯಾವುದೇ ಸರ್ಕಾರದ ಯೋಜನೆಗಳು ಸಿಕ್ಕಿಲ್ಲ. ಇದು ತುಂಬಾ ಉಪಯೋಗಕಾರಿ ಅಂತ ಒಂದು ವಿಷಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಫೋಟೋಗ್ರಾಫರ್ಸ್ ಅನ್ನ ಸೇರ್ಪಡೆ ಮಾಡಿರೋದು, ಜೊತೆಗೆ 23 ವಲಯಗಳನ್ನ ಸೇರ್ಪಡೆ ಮಾಡಿರೋದು ತುಂಬಾ ಖುಷಿದಾಯಕ ವಿಷಯ. ಯಾಕಂತಂದ್ರೆ ಅಸಂಘಟಿತ ಕಾರ್ಮಿಕ ಇಲಾಖೆಯಲ್ಲಿ ನಮ್ದು ಒಂದು ಹೆಸರು ಸೇರ್ಪಡೆ ಆಗಿದೆ ಅಂತಂದ್ರೆ ಒಂದ್ ರೀತಿ ಏನೋ ಯೋಜನೆಗಳಿಗೆ ನಾವು ಒಬ್ರು ಪಾಲ್ದಾರ ಆಗ್ತೀವಿ ಎಲ್ಲೋ ಒಂದ್ ಕಡೆ ಅಂತಂದು.
ಅಸಂಘಟಿತ ವಲಯದವರಿಗೂ ಈ ಕಾರ್ಡ್ ಮಾಡುವ ಮೂಲಕ ಅವರನ್ನು ಕಾರ್ಮಿಕ ವಲಯಕ್ಕೆ ಸೇರಿಸುವ ಪ್ರಯತ್ನ ಮುಂದುವರೆದಿದೆ. ಅಸಂಘಟಿತ ವಲಯದ ಕಾರ್ಮಿಕ ಕಾರ್ಡ್ ಮಾಡಿದ್ರೆ ಅಪಘಾತದಲ್ಲಿ ಮರಣ ಹೊಂದಿದವರಿಗೆ 1 ಲಕ್ಷ ರೂಪಾಯಿ, ಭಾಗಶಃ ಗಾಯಗಳಾದ್ರೆ 50,000 ರೂಪಾಯಿ, ಯಾವುದೇ ರೀತಿ ಮರಣವಾದ್ರೆ 10,000 ರೂಪಾಯಿಯನ್ನ ಅಂತ್ಯ ಸಂಸ್ಕಾರಕ್ಕೆ ನೀಡಲಾಗುತ್ತೆ. ಹೀಗೆ ಕಾರ್ಮಿಕ ಕಾರ್ಡ್ ಮಾಡೋದ್ರ ಮೂಲಕ ಸಂಘಟಿತ ಮತ್ತು ಅಸಂಘಟಿತ ವಲಯಕ್ಕೂ ಪ್ರಾಧಾನ್ಯತೆ ನೀಡುತ್ತಿದ್ದಾರೆ ಸಚಿವ ಸಂತೋಷ್ ಲಾಡ್ ಮತ್ತವರ ಸರ್ಕಾರ. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಭಾವಚಿತ್ರ, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್ ಜೊತೆಗೆ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ನೀಡಿ ಕಾರ್ಡ್ ಮಾಡಿಸಿಕೊಳ್ಳಬಹುದು ಅಥವಾ ಕಾರ್ಮಿಕ ಕಚೇರಿಗೂ ಭೇಟಿ ನೀಡಬಹುದು. NTV ನ್ಯೂಸ್ ಮುಧೋಳ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.